ಸುವರ್ಣ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ನಾವು ತೋರಿಸಾಗಿದೆ, ಅಂತೂ ಕೆಲವೊಂದು ಹಾಡುಗಳನ್ನು ಕೂಡ ಕೇಳಿಸಾಗಿದೆ, ಜೊತೆಗೆ ಒಂದಿಷ್ಟು ಹಾಸ್ಯದ ಸನ್ನಿವೇಶಗಳು ಬೇರೆ ಬೇರೆ ಭಾಗದಲ್ಲಿ ಯಾವ್ಯಾವ ರೀತಿ ಸೆಲೆಬ್ರೇಷನ್ ಆಗ್ತಾ ಇತ್ತು ಅದೆಲ್ಲದನ್ನು ಕೂಡ ನೋಡಿದಿರಿ, ಎಂಜಾಯ್ ಮಾಡಿದಿರಿ. ಇನ್ನು ನಾವು ಯಾವ ವಿಚಾರಗಳನ್ನು ಕೂಡ ಬಿಡೋದಿಲ್ಲ ಹೊಸ ವರ್ಷದ ಸಂದರ್ಭದಲ್ಲಿ ಅನ್ನಲಿಕ್ಕೆ ಒಂದು ಉದಾಹರಣೆಗೆ ಅದು ತುಮಕೂರಿನ ಹನುಮಂತಪ್ಪನ ಕಥೆ. ಏನಂತ ಹನುಮಂತಪ್ಪ ಅದ್ಭುತವಾಗಿ ಇಸ್ಪೀಟ್ ಆಡ್ತಾರೆ. ಇದೇನ್ರಿ ಇದು ಹೊಸ ವರ್ಷದ ದಿವಸ ಇಸ್ಪೀಟ್ ಎಲ್ಲ ತೋರಿಸ್ತಾ ಇದ್ದೀರಿ ಅಂತ ಅಲ್ಲ, ಇದನ್ನು ನೀವು ಅವರ ಬುದ್ಧಿವಂತಿಕೆ, ಅವರ ಕಲೆ ಅಂತ ಕನ್ಸಿಡರ್ ಮಾಡಿ ನೀವು ನೋಡಬೇಕು. ಅವರು ಅದ್ಭುತವಾಗಿ ಆಡ್ತಾರೆ. ಸೋಲು ಅನ್ನುವಂಥದ್ದು ಅವ್ರ ಹಣೆ ಬರಹದಲ್ಲೇ ಬರೆದಿಲ್ಲ ಇಸ್ಪೀಟಲ್ಲಿ. ಅಂದರೆ ಇಸ್ಪೀಟ್ ರಾಜನೇ ಇವರು ಹನುಮಂತಪ್ಪ. ಹೇಗೆ ಆಡ್ತಾರೆ ಹಾಗಾದರೆ, ನಮ್ಮ ಜನರ ಜೊತೆ ಸೇರಿಕೊಂಡು ಅವರು ಕೂಡ ಆಟ ಆಡಿದ್ದಾರೆ ನೋಡಿ. ವೀಕ್ಷಕರೇ, ನ್ಯೂಸ್ ಚಾನೆಲ್ ಇತಿಹಾಸದಲ್ಲಿ ಇಂಥ ಒಂದು ಸ್ಪೆಷಲ್ ಕಾರ್ಯಕ್ರಮವನ್ನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಕ್ರೀಡೆ ಅಂದರೆ ಅದರಲ್ಲಿ ಸೋಲು ಗೆಲುವು ಸಾಮಾನ್ಯ. ಯಾವ ಕ್ರೀಡೆಯಲ್ಲಿ ಸೋಲಿಲ್ಲ ಹೇಳಿ? ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಹಾಕಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಎಲ್ಲ ಆಟದಲ್ಲೂ ಸೋಲು ಇರುತ್ತೆ, ಗೆಲುವು ಇರುತ್ತೆ. ಹಾಗೇನೆ ಕೆಲವು ಇನ್ ಹೌಸ್ ಆಟಗಳಿರುತ್ತೆ. ಉದಾಹರಣೆಗೆ ಇಸ್ಪೀಟಲ್ಲೂ ಕೂಡ ಸೋತು ಸುಣ್ಣವಾಗಿ ಮನೆ ಮಠ ಕಳ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಆದರೆ ಇಸ್ಪೀಟ್ನಲ್ಲಿ ಇಲ್ಲಿ ತನಕ ಸೋಲೇ ಇಲ್ಲದ ಸರದಾರ ನಮ್ಮ ಜೊತೆ ಇದ್ದಾರೆ. ಅವರು ಯಾವತ್ತೂ ಇಸ್ಪೀಟ್ನಲ್ಲಿ ಸೋತೇ ಇಲ್ಲ. ಎಂತೆಂಥ ಘಟಾನುಘಟಿಗಳು ಬರಲಿ, ಅವರನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅಂತ ವ್ಯಕ್ತಿಯನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಅವರು ಬಾಲಕ ಅನ್ಕೋಬೇಡಿ, 85 ವರ್ಷದ ವಯೋವೃದ್ಧರಾಗಿರುವಂಥ ಹನುಮಂತರಾಯಪ್ಪ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ತುಮಕೂರು ತಾಲೂಕು ದೇವಲಾಪುರ. ನಾನು ಪರಿಚಯ ಮಾಡಿಕೊಟ್ಟೆ ಇಸ್ಪೀಟ್ ರಾಜ ಅವರನ್ನು. ಅವ್ರು ಹೇಳ್ತಾರೆ ನನ್ನನ್ನು ಯಾರಿಗೂ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸೊ ಈ ದಾಖಲೆ ವೀರ, ಮತ್ತೊಬ್ಬರು ದಾಖಲೆ ವೀರ ಇದ್ದಾರೆ, ವೀರೇಶ್ ಅವರು, ಚಿತ್ರಲೋಕ.comನ ವೀರೇಶ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ಓಕೆ, ನಾನು ಹೆಚ್ಚು ಮಾತಾಡೋದಿಲ್ಲ, ನಾವು ಆಲ್ರೆಡಿ ನೋಡಿದ್ವಿ. ಕ್ಯಾನ್ ಐ ಗಿವ್ ದಿಸ್? ಸರ್, ಈ ಕಾರ್ಡಲ್ಲಿ ನಾವೇನು ಹೇಳಿದ್ರು ನೀವು ಹಾಕ್ತೀರಾ? ಹಾಕ್ತೀನಿ ಸರ್. ಹೆಂಗೆ ಶಫಲ್ ಮಾಡಿ ಯಾವುದೇ ರೀತಿ ಕೊಟ್ಟರು ನೀವು ಹಾಕ್ತೀರಾ? ಹೇಳ್ತೀನಿ ಸರ್, ಹಾಕ್ತೀನಿ ಸರ್. ಹಾಕ್ಕೊಳ್ತೀನಿ. ನಿಮ್ಗೆ ಹಾಕು ಅಂದ್ರೆ ನಿಮ್ಗೆ ಹಾಕ್ತೀನಿ, ನಾನು ಹಾಕಬೇಕು ಅಂದ್ರೆ ನನಗೆ ನೀವು ಹೇಳಿದ್ರೆ ನನಗೆ ಹಾಕ್ಕೊತೀನಿ. ಸರಿ, 7 ಅಂದರ್. 7 ಅಂದಾರು ಹೊಡ್ಕಲ್ಲ. ಇದು 7 ಅಂದರ್. ಒಂದನೇ ಫಸ್ಟ್ ಗೇಮ್ ಇದು. ವೀರೇಶ್ ಅಂಡ್ ಇವ್ರ ಜೊತೆ ಇರುವಂಥದ್ದು. ಎಸ್ ಸರ್, ಇದು ನೀವು ತಗೊಂಬಂದಿರೋ ಪ್ಯಾಕ್ ಇಲ್ಲ ಇಲ್ಲ ಒಂದು ತರಿಸಿದ್ದಾರೆ. ಇದೆ ನಿಮ್ಮ ಪ್ಯಾಕ್ ಮೇಲೆ ನನ್ನ ನಂಬಿಕೆ ಇಲ್ಲ. ಇದು ನಿಮ್ಮ ಪ್ಯಾಕ್ ಮೇಲೆ ನನ್ನ ನಂಬಿಕೆ ಇಲ್ಲ. ಓಹೋ, ಓಕೆ ಓಕೆ, ನನ್ನ ಪ್ಯಾಕ್ ಅಲ್ಲಿ ಆಡೋಣ. ಆಯ್ತು ಸರ್. ಸರಿ, ಈಗ ಈ ಪ್ಯಾಕ್ ಮೇಲೆ ನಂಬಿಕೆ ಇಲ್ಲ ವೀರೇಶ್ ಅವರಿಗೆ. ವೀರೇಶ್ ಹೇಳ್ತಾರೆ ಈ ಪ್ಯಾಕ್ ಅಲ್ಲಿ ನಾನು ಆಡಲ್ಲ. ಅವರೊಂದು ಪ್ಯಾಕ್ ತಗೊಂಡ್ಬಂದಾರೆ. ಲೆಟ್ ಅಸ್ ಸಿ. ಎಸ್, ಈಗ ಅವ್ರು ತಂದಿರೋ ಪ್ಯಾಕು, ಆಯ್ತು ಸರ್. ಅದರಲ್ಲೂ ಆಡ್ತೀನಿ ನೀವು? ಹಾಕ್ತೀನಿ ಸರ್. ಓ, ಅಬಾಯಗ ಮಜಾ ಕೇಳ್ಕ. ಈಸ್ ಬಾರ್. ಎಸ್, ಬಾಯರ್ ಹಾಕ್ಲಾ ಸರ್? ಏಸ್ ಬಾರ್, ಎಕ್ಕ ಬಾಹರ್. ಎಕ್ಕ ಈ ಕಡೆ ಬೀಳ್ಬೇಕು ಅಂತ ಹೇಳ್ತಿದ್ದಾರೆ. ಬಾಯರ್ ಹಾಕಿ. ಎಕ್ಕ ಬಾಹರ್. ಇಲ್ಲಿ ನೀವು ನೋಡ್ಬೋದು ಎಕ್ಕ ಬಾಹರ್ ಆಗಿದೆ ಅನ್ನುವಂಥದ್ದು. ಒನ್ಸ್ ಅಗೇನ್ ಸೆಕೆಂಡ್ ಗೇಮ್ ಇದು. ಸೋಲಿಲ್ಲದ ಸರದಾರನಿಗೆ ಮತ್ತೊಮ್ಮೆ ವಿಜಯ, ಅದು ಕೂಡ ವೀರೇಶ್ ಅವರೇ ತಂದಿರುವಂತ ಕಾರ್ಡ್ ಅಲ್ಲಿ. ಏನ್ ಹೇಳ್ತೀರಿ ವೀರೇಶ್ ಈ ಒಂದು ಕಲಾಗಾರಿಕೆ ಬಗ್ಗೆ? ಇವ್ರ ಬಗ್ಗೆ ಸುಮಾರು ಒಂದು 20 ವರ್ಷಗಳಿಂದನೇ ನನಗೆ ಇವ್ರ ಹೆಸರು ಕೇಳ್ಕೊಂಡ್ ಬಂದಿದ್ದೀನಿ. ಒಂದು ಕೆಲವು ವ್ಯಕ್ತಿಗಳಿಗೆ ಕೆಲವು ಅದ್ಭುತವಾದ ವಿದ್ಯೆಗಳು ಒಲಿತವೆ ಅಂತ ಹೇಳ್ತಾರೆ. ನೀವು ಕೂಡ ಇದನ್ನು ಒಪ್ಕೋತೀರಿ? ಇದು ಯಾವುದು ಮಂತ್ರ ಗಿಂತ್ರ ಅಥವಾ ಮ್ಯಾಜಿಕ್ ಅಲ್ಲ? ಇದು ಮಂತ್ರ ಅಲ್ಲ. ಓಕೆ, ಇದು ಕೈ ಚಳಕ ಇದೆ. ಕೈ ಚಳಕ ಇವರಲ್ಲಿರೋದು. ಇದು ಇವರು ಮಂತ್ರ ಮಾಡಲ್ಲ, ಮೋಡಿ ಮಾಡಲ್ಲ, ಹಿಪ್ನಾಟಿಸಮ್ ಅಲ್ಲ. ಒಂದೇನಾಗುತ್ತೆ ಅಂತ ಅಂದ್ರೆ, ನಾನು ಇವ್ರನ್ನ ಅಬ್ಸರ್ವ್ ಮಾಡಿರೋ ರೀತಿಯಲ್ಲಿ, ಇವ್ರನ್ನ ನಾನು ಸ್ಟಡಿ ಮಾಡಿರೋ ರೀತಿಯಲ್ಲಿ, ಈ ಒಂದೊಂದು ಕಾರ್ಡ್ಸ್ ಅನ್ನು ಒಂದೊಂದು ಏನ್ ಹೇಳ್ತೀರಾ, ಒಂದು ಸಿಗ್ನಲ್ ತರ ಇರುತ್ತೆ ಅಂತ. ಅದು ಬಹುಶಃ ಅವ್ರು ಉತ್ತರ ಕೊಡ್ಬೇಕಾಗತ್ತೆ ಅನ್ಸುತ್ತೆ. ಹೌದು ಸರ್.
ಈ ಒಂದೊಂದು ಕಾರ್ಡ್ನಲ್ಲಿ ಒಂದೊಂದು ಎಲೆನಲ್ಲೂ ಒಂದೊಂದು ರೀತಿಯ ಡಿಸೈನ್ಸ್ಗಳಿದೆ. ಆ ಡಿಸೈನ್ಸ್ಗಳು ನಿಮ್ಮ ಕಣ್ಣು ತುಂಬಾ ಅಬ್ಸರ್ವ್ ಹೌದು ಮಾಡುತ್ತೆ. ಸರ್. ಅದು ನಾವು ಕೂತ್ಕೊಂಡು ಮಾಡಿದ್ರೆ ಅಷ್ಟು ನಾವು ಮಾಡಿದ್ರೆ ಸುಲಭದಲ್ಲಿ ನಾವು ಇಟ್ಕೊಂಡದ್ದಲ್ಲ ಅದು. ಈಗ ನಾವು ತಗೊಂಡು ಈ ಕಾರ್ಡ್ ತಗೊಂಡು ಹಿಂಗೆ ಇಟ್ಕೊಂಡು ನಾವು ಮಾತಾಡಿದ್ರು ಒಂದೇನೆ, ಹ್ಮ್. ನಮ್ಗೆ ಎಲ್ಲಾನು ಒಂದೇ ಕಾಣುತ್ತೆ, ಕಾಣುತ್ತೆ, ಹೌದು. ಹೌದು ಎಲ್ಲಾನು ಒಂದೇ ಹೌದು ಕಾಣುತ್ತೆ. ಸರ್. ಆದ್ರೆ ಇವ್ರಿಗೆ ಇದು ಯಾವುದೋ ಒಂದು ಡಿಸೈನ್ ನಲ್ಲಿ ಯಾವುದೋ ಒಂದು ಸಂಖ್ಯೆನ ಆ ಸಂಖ್ಯೆ ಮುಖಾಂತರ ಗುರುತಿಸುವಂತ ಒಂದು ಆ ವಿದ್ಯೆನ ಇವರು ಕರಗತ ಮಾಡ್ಕೊಂಡಿದ್ದಾರೆ ಅವರ ಗುರುಗಳಿಂದ. ಹೌದು. ನನ್ನ ಒಂದೇ ಒಂದು ಪ್ರಶ್ನೆ, ನೀವು ಎಷ್ಟೋ ಜನಕ್ಕೆ ಕಾಸು ಗೆದ್ದು ಕೊಟ್ಟಿದ್ದೀರಾ, ಹೌದು ಕಾಸು ಕಳ್ಕೊಂಡವ್ರಿಗೆ ಕಾಸು ಮಾಡಿಸ್ಕೊಟ್ಟಿದ್ದೀರಾ, ಹೌದು ಸರ್. ನಿಮಗೆ ಸಣ್ಣ ಪುಟ್ಟ ಅಮೌಂಟ್ಗಳು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ. ಆ ಕೊಟ್ಟವರು ಮತ್ತೆ ನಿಮ್ಮ ಹತ್ರ ಬಂದು ಪದೇ ಪದೇ ಆಡಿಸ್ತಿದ್ದಾರೆ. ಇಲ್ಲ ಒಂದು ಟೈಮ್ ಕರ್ಕೊಂಡೋಗೋರು, ಅವ್ರಿಗೆ ಮಾಡಿಕೊಟ್ಟು ತಿರ್ಗಾ ಬೇರೆಯವ್ರು ಬಂದು ಕರ್ಕೊಂಡೋಗೋರು, ಹಿಂಗೆ ಜಂಪ್ ಆಗಿಬಿಟ್ಟೆ ಅಲ್ಲಿ ಇಲ್ಲಿ ಕರ್ಕೊಂಡೋಗೋರು ಜನಗಳು. ಒಂದು ಸರಿ ಎರಡು ಸರಿ ಅವ್ರಿಗೆ ದುಡ್ಸ್ಕೊಡಿಂಗಿ. ಈ ಕಾರ್ಡಲ್ಲಿ ಮಾತ್ರ ನೀವು ಇದನ್ನ ಮಾಡೋಕ್ಕಾಗತ್ತಾ, ಇಲ್ಲ ಎಲ್ಲ ಕಾರ್ಡ್ಗಳಲ್ಲೂ ನೀವು ಈ ವಿದ್ಯೆ ಮಾಡೋಕ್ಕಾಗತ್ತಾ? ಆ ಫಾರಿನ್ ಪ್ಯಾಕಲ್ಲಿ ರೆಮ್ಮಿ ಕಾರ್ಡ್ಸ್ ಇದೆ ಸರ್, ಅದ್ರೊಳಗೆ ಮಾಡೋಕ್ಕಾಗಲ್ಲ. ಡಿಸೈನ್ ಒಳಗೆಲ್ಲ ನಾನು ಮಾಡ್ತೀನಿ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಅದು ಅದರಲ್ಲೂ ಮಾಡ್ತೀನಿ, ಮಾಡೋ ಥರ ಮಾಡ್ತೀನಿ. ಯಾವುದು ಫಾರಿನ್ ಪ್ಯಾಕು ರೆಮ್ಮಿ ಆಡೋ ಪಾಕ್ನಲ್ಲೂ ಸ್ವಲ್ಪ ಮಾಡ್ತೀನಿ. ಈಗ ಒಂದು ಪ್ರಶ್ನೆ, ಇದು ನೀವೇ ಹಾಕಿದ್ರೆ ಮಾತ್ರ ಬೀಳುತ್ತೆ, ನೀವೇ ಹಿಂಗ್ ಹೊಡೆದ್ರೆ ಮಾತ್ರ ಹಾಂ ನಿಮ್ ಕಡೆಗೆ ಬರುತ್ತೆ. ಹೊಡಿತೀನಿ ಸರ್. ನಾನು ಹಾಕಿದ್ರೆ ನೀವು ಹೊಡಿಯಕ್ಕಾಗತ್ತೆ? ಆಗಲ್ಲ, ನೀವು ಹಾಕಿದ್ರೆ ಹೊಡಿಯಲ್ಲ. ಎಸ್, ಇನ್ನೊಂದು ಆಟ ಆಡ್ಬಿಡೋಣ. ಈ ಬಾರಿ ನಾನೇ ಹಾಕ್ತೀನಿ, ನೀವು ಕಟ್ ಮಾಡಿ. ನಾನು ಹಾಕ್ತೀನಿ, ನೀವು ಕಟ್ ಮಾಡಿ. ಹಿಂಗಾಗ್ತದೆ, ಎತ್ತಿಗೆ ಕಮ್ಮಿ ಹಿಂಗು. ಅದೇ ಹೇಳಿದ್ದು, ಒಂದು ಇವರು ಕಾರ್ಡ್ ಮುಟ್ಟಿದ್ರೆ ಆ ಕಾರ್ಡಿನ ಅಷ್ಟು ಮಹಿಮೆ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ನಾನು ಇವ್ರ ಬಗ್ಗೆ ತಿಳ್ಕೊಂಡು ಆದ್ರೆ ನಾನು ಯಾವ ಕಾರ್ಡು ಇದನ್ನ ಅವ್ರು ಹಿಂಗೆ ನೋಡ್ತಾರೋ ಆ ಕಾರ್ಡ್ ಏನಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ವಿದ್ಯೆ ಬರೋದು ಕೋಟ್ಯಾಂತರ ಜನರಲ್ಲಿ ಒಬ್ರು ಬರುತ್ತೋ ಇಬ್ಬರು ಬರುತ್ತೋ ಗೊತ್ತಿಲ್ಲ. ಹೌದು. ಸೊ ಆ ವಿದ್ಯೆ ಇವ್ರಿಗೆ ಗೊತ್ತಿದೆ. ಬೈ ಚಾನ್ಸ್ ಇದನ್ನ ನಾನೇ ಅವ್ರಿಗೆ ತೋರಿಸ್ದಂಗೆ, ಕಾರ್ಡೇ ತೋರಿಸ್ದಂಗೆ ಹಿಡ್ಕೊಂಡು ಹಾಕು ಅಂತಂದ್ರೆ ಬಹುಶಃ ಅವ್ರಿಗೆ ಕಷ್ಟ ಆಗುತ್ತೆ. ಕಷ್ಟ ಆಗ್ತದೆ. ಹೌದು. ಅದನ್ನ ಅವ್ರು ಒಪ್ಕೋತಾರೆ. ಒಪ್ಕೊಂಡಿದ್ದಾರೆ. ಹೌದು ಸರ್. ಆದ್ರೆ ಒಂದು ಸತಿ ಪ್ಯಾಕ್ ಅವ್ರ ಕೈಗೆ ಹೋಯ್ತು ಅಂತ ಅಂದ್ರೆ ಹೌದು. ಅದು ಅಷ್ಟೂ ಎಲೆಗಳು ಅವರ ಮೈಂಡ್ಗೆ ಹೋಗುತ್ತೆ. ಎಸ್, ಅಂದ್ರೆ ಕೇವಲ ಇದರಲ್ಲಿ ಇರುವಂತ ಒಂದು ಗುಟ್ಟು ಅವರ ಹತ್ರ ಇದೆ, ಆ ಗುಟ್ಟು ಇದೆ. ರಹಸ್ಯ. ಹೌದು ಸರ್. ಖಂಡಿತವಾಗ್ಲು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ವೀರೇಶ್. ಈ ನೀವು ಕೂಡ ಬಂದ್ರಿ, ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಕೇಳಿದ್ರಿ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? Genius. Genius. ರಾಜ, ಇಸ್ಪೀಟ್ ರಾಜ, ಸೋಲಿಲ್ಲದ genius, ಸರದಾರ. ಸೋಲಿಲ್ಲದ ಸರ್ದಾರ. ಇವರ ಕೈಯಲ್ಲಿ ಬಂದ್ರೆ ಇವರ ಕಿಂಗ್. ಕಿಂಗ್. ಎಸ್. ಆದ್ರೆ ಒಂದು ಇದನ್ನ ದುರುಪಯೋಗ ಆಗದಿರೋ ರೀತಿಯಲ್ಲಿ ನೀವು ಇನ್ನು ಮುಂದೆ ಎಚ್ಚರಿಕೆ ವಹಿಸಿಕೊಳ್ಳಿ. ಹೌದು. ಎಸ್, ವೀರೇಶ್ ಅವರು ಹೇಳುವಂತದ್ದು ದುರುಪಯೋಗ, ಹೌದು. ಇವರು ದುರುಪಯೋಗ ಕೂಡ ಆಗಬಾರ್ದು. ಹಾಗೇನೆ ಇಂಥ ಒಂದು ಅಭ್ಯಾಸವನ್ನ ಮಕ್ಕಳು ಕೂಡ ರೂಢಿಸ್ಕೋಬಾರ್ದು, ಇದು ಒಳ್ಳೇದಲ್ಲ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಇನ್ನೊಬ್ಬರು ಬರ್ತಾರೆ ಇವ್ರ ಜೊತೆ ಚಾಲೆಂಜ್ ಮಾಡೋದಕ್ಕೆ. ಅದು ಯಾರು ಗೊತ್ತಾ? ಮೆಜೆಸ್ಟಿಕ್ ಚಿತ್ರದ ನಿರ್ಮಾಪಕ ದರ್ಶನ್ ಅವರನ್ನ ಪ್ರಥಮ ಬಾರಿಗೆ ಸಿಲ್ವರ್ ಸ್ಕ್ರೀನ್ ತಂದ್ರಲ್ಲ, ಆ ನಿರ್ಮಾಪಕ ರಾಮಮೂರ್ತಿ ಅವರು ಬರ್ತಾರೆ, ನಮ್ಮ ಜೊತೆ ಸೇರ್ತಾರೆ. ನಮ್ಮ ಹನುಮಂತರಾಯಪ್ಪ ಅಂದ್ರೆ ಸೋಲಿಲ್ಲದ ಸರದಾರ, ನನ್ನ ನೀನು ಗೆಲ್ಲಲಾರ ಅಂತ ಹೇಳ್ತಾ ಇರುವಂತಹ ಇಸ್ಪೀಟ್ ರಾಜ, ಇವರು ಹೇಳಿರುವಂತಹ ಜೀನಿಯಸ್ ಜೊತೆ ಆಡ್ತಾರೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್. दरबार 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 दरबार